ಓಕೆ ನೋಡಿ ಗೈಸ್ ಯಾವ ರೀತಿ ಇದೆ ಅಂತ. ಈ ರೋಡ್ಸು ಫುಲ್ಲು ಯಾವ ಥರ ಸುತ್ತಿ 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 ಹೋಗಬೇಕು. ಸೊ ಅಲ್ಲಿ ಯಾರೋ ಕಾರ್ ಪಾರ್ಕಿಂಗ್ ಮಾಡಿ ಮಾತಾಡ್ತಾ ಇದ್ದಾರೆ. ಸೊ ಎಂಜಾಯ್ ಮಾಡ್ತಿದ್ದಾರೆ ಅವರು ವ್ಯೂನೆಲ್ಲ. ನೋಡಿ ಯಾವ ರೀತಿ ಇದೆ ಅಂತ ವ್ಯೂ. ಸೊ ಬನ್ನಿ ಇದರಲ್ಲಿ ರೈಡ್ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಮಾತ್ರ ಇಲ್ಲಿಗೆ ಬರ್ತಾರೆ. ಮಾತ್ರ ಸಖತ್ತಾಗಿದೆ ಪ್ಲೇಸು. ಚಿಂದಿ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಸೊ ಟ್ರ್ಯಾಕಲ್ಲಿ ಓಡಿಸೋ ಥರ ಫೀಲ್ ಆಗ್ತಿದೆ. ಚಿಂದಿ ಮಾತ್ರ. ಇದಕ್ಕೆಲ್ಲ ಒಂದು ಒಳ್ಳೆ ಅಕ್ರಪವಿಕ ಮತ್ತು ಎಸ್ ಸಿ ಪ್ರಾಜೆಕ್ಟ್ ಎಕ್ಸಾಸ್ಟ್ ಹಾಕೋ ಬಂದರೆ ಚಿಂದಿಗಿರುತ್ತೆ. ಆ ಡೌನ್ ಶಿಫ್ಟ್ ಮಾಡಿದಾಗ ಒಂಥರ ಸೌಂಡು ಸಕ್ಕತ್ತಾಗಿರುತ್ತೆ. ತಮ್ನೈಲು ಮತ್ತು ಟೈಟಲ್ ನೋಡಿ ಗೊತ್ತಾಗಿರುತ್ತೆ ನಿಮಗೆ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ. ಸೊ ಬೈಕರ್ಸ್ಗಳ ಪ್ಯಾರಡೈಸ್ ಅನ್ಬೋದು. ಇದನ್ನು ಪೆನುಕೊಂಡಾಗೆ ಬಂದಿದ್ದೀನಿ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ರೋಡ್ ಮಾತ್ರ ಸಕ್ಕತ್ತಾಗಿದೆ. ಫುಲ್ಲು ಹೈವೇ ನೋಡಿ. ಒಂದು 90 ವಾಯ್ಸ್ ಕೇಳಿಸಿಲ್ಲ ಗೊತ್ತಿಲ್ಲ. ಸೊ ವಾಯ್ಸ್ ಕೇಳಿಸಿದೋ ಇಲ್ಲೋ ಗೊತ್ತಿಲ್ಲ. ನಾನೊಂದು 24 ಎಬ್ಬೋ ಇದ್ದೀನಿ. ಸೊ ಅಂಶ ಬಂತು, ಬ್ರೇಕ್ ಹಾಕೋಣ. ಮಾತ್ರ ಸಖತ್ತಾಗಿದೆ ಪ್ಲೇಸ್ ಮಾತ್ರ. ನೀವು ನೋಡಿರ್ಬೋದು ರೀಲ್ಸಲ್ಲೆಲ್ಲ. ಪೆನುಕೊಂಡ ಫುಲ್ಲು ಫೇಮಸ್ ಆಗಿದೆ ರೀಲ್ಸಿಂದ. ಸೊ ಅವಾಗಿಂದ ಎಲ್ಲ ಬೈಕರ್ಸ್ಗಳು ಇಲ್ಲಿಗೆ ಬರ್ತಿದ್ದಾರೆ. ಸೊ ಬೈಕರ್ಸ್ಗಳು ಅಂತ ಏನಲ್ಲ, ನಾನು ಕೂಡ ಸೇರಿ. ಸೊ ಸಖತ್ ದೂರನೇ ಇದೆ ಬೆಂಗಳೂರಿಂದ. ಅಂದರೆ ನಿಮಗೆ ಹತ್ತಿರ ಒಂದು 170 ಕಿಲೋಮೀಟ್ರ್ ಆಗುತ್ತೆ. ನೀವು ಇಲ್ಲಿ ಬೆಂಗಳೂರು ಯಾವ ರೀತಿ ಅಂದರೆ ರೂಟ್ಗಳು ಚೆನ್ನಾಗಿದೆ. ಒಂದು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಆಮೇಲೆ ಗುಂಟಕಲ್ಲು, ಇನ್ಯಾವುದದು ಅನಂತಪುರ, ಇಷ್ಟು ಊರನ್ನ ದಾಟ್ಕೊಂಡು ಬರ್ಬೇಕು ನೀವು ಪೆನುಕೊಂಡ ಫೋರ್ಟ್ಗೆ. ರೋಡ್ ಮಾತ್ರ ಬಾಂಬಾಗಿದೆ. ನೋಡ್ತಾ ಇರ್ಬೋದು ಮೌಂಟೇನ್ಸ್ಗಳು ಪಕ್ಕದಲ್ಲಿ ರೈಟು ಲೆಫ್ಟ್ ಎರಡು ಕಡೆನೇ ಇದೆ ಬೆಟ್ಟಗಳು. ಸಖತ್ತಾಗಿದೆ. ಇಂತ ನಾನು ಮೈಕ್ ಅಡಾಪ್ಟರ್ ತೊಗೊಂಡಾಗಿದ್ದು ಇನ್ನು ಆರಾಮಾಗಿ ಮಾತಾಡ್ಬೋದು ನಾನು. ಸೊ ಇವಾಗ ಆರಾಮಾಗಿ ವಾಯ್ಸ್ ಕೇಳಿಸಿದೆ ಅಂದ್ಕೊಳ್ತೀನಿ. ಸೊ ಯಾವ ಥರ ಇದೆ ಕಮೆಂಟ್ ಮಾಡಿ. ವಾಯ್ಸ್ ಸಹಿತ ನಿಮಗೆ ಆಡಿಯೋಬಲ್ ಎಲ್ಲ ಕರೆಕ್ಟಾಗಿದೆಯಾ, ಇಲ್ಲ ವಿಂಡ್ ಬ್ಲಾಸ್ಟ್ ಆಗ್ತಿದೆಯಾ ಏನೋ ಗೊತ್ತಿಲ್ಲ. ಸೊ ವಯಸ್ಸರು ಹಾಕಿರೋದ್ರಿಂದ ಸ್ವಲ್ಪ ವಿಂಡ್ ನಾಯ್ಸ್ ಕಮ್ಮಿ ಇರುತ್ತೆ. ಸೊ ನೀವೇ ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ. ಓಕೆ ಗೈಸ್, ಇದು ಆಂಧ್ರ ಪ್ರದೇಶ ಬಾರ್ಡ್ರ್ ಇದು. ಸೊ ನೀವೆಲ್ಲ ಕೇಳಿರ್ಬೋದು ಹಿಂದೂಪುರ ಮತ್ತು ಅನಂತಪುರ, ಗುಂಡ್ಕಲ್ ಜಂಕ್ಷನ್ ಎಲ್ಲ. ಸೊ ಟ್ರೈನಲ್ಲಿ ನಾನು ಬಂದಿದ್ದೆ ಒಂದು ಸತಿ. ಅಂದರೆ ಮಂತ್ರಾಲಯಕ್ಕೆ ಹೋಗೋ ರೂಟಲ್ಲೆಲ್ಲ ಹೋಗಿದ್ದೀನಿ. ಸೊ ಚೆನ್ನಾಗಿದೆ ಆಂಧ್ರ ಬಾರ್ಡ್ರು. ಹೋದ ಸತಿ ಲೇಪಕ್ಷಿಗೆ ಹೋಗಿದ್ದೆ, ಬಟ್ ಅವಾಗ ಕ್ಯಾಮ್ರಾ ಇರಲಿಲ್ಲ. ಈ ಸತಿ ಇದೆ. ಸೊ ಮತ್ತೆ ನೋಡೋಣ, ಒಂದು ಚಾನ್ಸ್ ಸಿಕ್ಕಿದ್ರೆ ಲೇಪಕ್ಷಿಗೆ ಹೋಗಿ ಬಂದ್ಬಿಡೋಣ ಅಂತ ಪ್ಲ್ಯಾನ್ ಇದೆ. ಸೊ ರೋಡ್ ಮಾತ್ರ ಸಖತ್ತಾಗಿದೆ. ನ್ಯಾಷನಲ್ ಹೈವೇ ಅಲ್ಲ, ಆರಾಮಾಗಿ ಹೋಗ್ಬೋದು. ಏನು ಟ್ರಾಫಿಕ್ ಇರಲ್ಲ. ಇನ್ನೇನು ನೋಡ್ತಾ ಇರ್ಬೋದು ಮೌಂಟೇನ್ಸ್ಗಳೆಲ್ಲ ಸಖತ್ತಾಗಿದೆ. ಈ ಥರ ರೈಡ್ ಮಾಡೋಕ್ಕೆ ಮಾತ್ರ ತುಂಬಾ ಇಷ್ಟ ನನಗೆ. ಸೊ ನೋಡಿ ಯಾವ ಥರ ಇದೆ ಮೌಂಟೇನ್ಸ್ಗಳು. ಸೊ ಅಂಥದ್ರಲ್ಲಿ ರೈಡ್ ಮಾಡೋದೇ ಒಂಥರ ಮಜಾ ಗುರು. ಚೆಂದಿಗಿದೆ. ಸೊ ಈ ಥರ ಹೈವೇ ಇದ್ದರೆ ಎಷ್ಟು ಕಿಲೋಮೀಟ್ರ್ ಬೇಕಾದ್ರೆ ಆರಾಮಾಗಿ ಹೋಗ್ತಾ ಇರ್ಬೋದು. ಸೊ ನೋಡ್ತಾ ಇರ್ಬೋದು ಗೈಸ್, ಇದೆ ಪೆನುಕೊಂಡ.
ಸೊ ಅಂತೂ ಇಂತೂ ಫೈನಲಿ ರೀಚ್ ಆಯ್ತು. ಸೊ ವಿಡಿಯೋ ರೆಕಾರ್ಡ್ ಆಗ್ತಿದೆ. ಇದು ಇನ್ನೂ ಸ್ಟಾರ್ಟಿಂಗ್ ಎಂಟ್ರೆನ್ಸು. ಸೊ ಮುಂದೆ ಇದೆ, ಅದು ಸಖತ್ತಾಗಿದೆ. ಗುರು ಅಂತೂ ಇಂತೂ ಬಂದೆ. ಇದು ನೋಡಿ ಫ್ರೆಂಡ್ಸ್, ಪೆನ್ನುಕೊಂಡೆಗೆ ಯಾರ್ದು ಬರೋ ಪ್ಲ್ಯಾನ್ ಇದ್ದರೆ ಸೊ ಇಲ್ಲಿ ಫೈರ್ ಸ್ಟೇಷನ್ ಅಂತ ಒಂದು ಚಿಕ್ಕದಾಗಿ ಬೋರ್ಡ್ ಹಾಕಿದ್ದಾರೆ ಇದೇ ರೋಡಲ್ಲಿ. ಸೊ ಅಲ್ಲಿಂದ ತೊಗೊಬಿಡಿ. ಸೊ ನಾನು ಸುತ್ತಿ ಸಾಕಾಯಿತು. ನೋಡಿ ಫ್ರೆಂಡ್ಸ್, ಹೊಸ ಜಾಗಕ್ಕೆ ಬಂದಾಗ ಈ ಥರ ಎಕ್ಸ್ಪೀರಿಯೆನ್ಸ್ಗಳು ಆಗ್ತಾ ಇರುತ್ತೆ. ಸೊ ನೋಡ್ಕೊಂಬನ್ನಿ. ಸೊ ಅಲ್ಲಿ ಫೈರ್ ಸ್ಟೇಷನ್ ಅಂತ ಇದೆ. ಪಾಪ ಅವ್ರು ಹೇಳಿದ್ರು ಕರೆಕ್ಟಾಗಿ ಫೈರ್ ಸ್ಟೇಷನ್ ಇದೆ ಅಂತ. ನಾನು ಅಲ್ಲೆಲ್ಲ ತಿರುಗಿ ಬಂದೆ. ಯಾವ್ದು ಗುರು ಫೈರ್ ಸ್ಟೇಷನ್ ಸಿಗ್ತಾಯಿಲ್ಲ ಅಂತ. ಅಲ್ಲಿ ಅವ್ರು ಬೇರೆ ಆಂಧ್ರ ಲ್ಯಾಂಗ್ವೇಜ್ ಅಲ್ಲ, ಏನು ನಂಗೆ ಅರ್ಥನೇ ಆಗ್ತಾಯಿಲ್ಲ. ಹೆಂಗೋ ಕರ್ನಾಟಕದವ್ರು ಸಿಕ್ಕಿದ್ರು, ಸ್ವಲ್ಪ ಮಾತಾಡ್ಸ್ಕೊಂಡು ಹಂಗೆ ಕೇಳ್ಕೊಬಂದೆ ಅಡ್ರೆಸ್ನ. ಸೊ ನೋಡಿ ಫ್ರೆಂಡ್ಸ್, ಅದಕ್ಕೆ ಹೇಳೋದು ಎಲ್ಲಾದರೂ ಪ್ಲೇಸಸ್ಗಳು ತಿರುಗಬೇಕಾದ್ರೆ ಅಂದರೆ ಹೋಗ್ಬೇಕಾದ್ರೆ ಸ್ವಲ್ಪ ಗೊತ್ತಾಗುತ್ತೆ, ಈಚೆ ಹೋದ್ರೇ ಗೊತ್ತಾಗೋದು. ಸೊ ನೋಡಿ ಫ್ರೆಂಡ್ಸ್, ಪೆನ್ನುಕೊಂಡ ಫೋರ್ಟ್ಗೆ ನಾನು ಫಸ್ಟ್ ಟೈಮ್ ಬಂದಿರೋದು. ಬಟ್ ನನಗೆ ರೂಟ್ ಗೊತ್ತು, ಈ ಕಡೆ ಹೋಗೋದಂತ ಡೈರೆಕ್ಷನ್ ಗೊತ್ತಿರಲಿಲ್ಲ. ಸೊ ಅಂತೂ ಇಂತೂ ಫೈರ್ ಸ್ಟೇಷನ್ ಅಂತ ಅಂದರು, ಅಲ್ಲಿಂದ ಸ್ಟ್ರೈಟ್ ಹೋಗಿ ಅಂತ ಅಂದರು. ಸೊ ಬಂದಾಯಿತು, ಇನ್ನು ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ಇದೆಲ್ಲ ಇನ್ನು ಎಂಟ್ರೆನ್ಸ್ ಅಲ್ಲಿದೆ ಗೈಸ್. ಇದು ಜಸ್ಟು ರೋಡ್ ಅಷ್ಟೇ ಪೆನ್ನುಕೊಂಡಗೆ, ಅಂದರೆ ಫೋರ್ಟ್ಗೆ. ಸೊ ಅಂತೂ ಇಂತೂ ಅಳ್ದಿದ್ದಕ್ಕೂ ಸಾಕಾಯಿತು. ಓಹೋ, ಇದೇನಾ ಪೆನ್ನುಕೊಂಡ ಫೋರ್ಟು? ಓಕೆ, ಈ ಥರ ಇದೆ. ಬಟ್ ಯೂಟ್ಯೂಬಲ್ಲೇ ನೋಡಿದಾಗೆ ಒಂಥರ ಆಯಿತು. ನೋಡೋಣ ಬನ್ನಿ, ಮುಂದೆ ಇರ್ಬೋದು. ಸೊ ನಾನು ಫಸ್ಟ್ ಟೈಮ್ ಅಲ್ಲೇ ಬರ್ತಾ ಇರೋದು. ಮೇ ಬಿ ಇನ್ನೂ ಒಳಗಡೆ ಇದೆ ಅಂದ್ಕೊತೀನಿ. ಹಾಂ ನೋಡಿ ಫ್ರೆಂಡ್ಸ್, ಯಾವ ಥರ ಕಾರ್ನರ್ ಹೆಂಗಿದೆ ಅಂತ. ಚಿಂದಿ ಇಲ್ಲಿಂದ ಸ್ಟಾರ್ಟ್ ನೋಡಿ ಫ್ರೆಂಡ್ಸು. ಓಕೆ, ನೋಡಿ ಗೈಸ್, ಇದೆ ಪೆನ್ನುಕೊಂಡ ಫೋಟೋ. ಸೊ ಫೈನಲಿ ಅಂತೂ ಇಂತೂ ಅಡ್ರೆಸ್ ಎಲ್ಲ ಕೇಳ್ಕೊಂಡು ಬಂದೆ. ಸಾಕಾಗ್ಬಿಟ್ಟಿತ್ತು ನನಗೆ. ಬನ್ನಿ ನೆಕ್ಸ್ಟ್ ಮುಂದೆ ಇನ್ನೂ ಇದೆ ಒಳ್ಳೊಳ್ಳೆ ಪ್ಲೇಸಸ್ಗಳು. ಸಖತ್ತಾಗಿದೆ. ಕಾರ್ನರಿಂಗ್ ಮಾತ್ರ ಇಲ್ಲಿ ಸಖತ್ತಾಗಿರುತ್ತೆ ಕಾರ್ನರಿಂಗ್ ಮಾಡೋದಕ್ಕೆ. ನೋಡಿ, ಯಾರಾದರೂ ಬರೋರು ಬೈಕ್ ಲವರ್ಸ್ ಇದೆ, ಇಲ್ಲಿಗೆ ಬರ್ಬೋದು. ಕಾರ್ನರಿಂಗ್ ಮಾಡೋದಕ್ಕೆಲ್ಲ ಒಳ್ಳೆ ಜಾಗ. ನೋಡಿ, ಯಾರ ಕಪಲ್ಸ್ ಬಂದಿದ್ದಾರೆ. ಆಹಾ, ಚೆಂದಿಗಿದೆ. ಸೊ ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಸೊ ಎಷ್ಟು ದೊಡ್ಡದಾಗಿದೆ ಬೆಟ್ಟ ಗಾಯ್ಸ್, ನನಗೆ ಗೊತ್ತಿರಲಿಲ್ಲ. ನೋಡಿ ಯಾವ ಥರ ಇದೆ, ಲಾಂಗ್ ಕಟ್ಟಿಂಗು, ಫುಲ್ಲು ಬ್ಲೈಂಡು ಟರ್ನಿಂಗ್ಸು. ಸ್ವಲ್ಪ ಕಾರ್ನರಿಂಗ್ಸ್ ಎಲ್ಲ ಹುಷಾರಾಗಿ ಮಾಡಬೇಕು ಗಾಯ್ಸ್. ಇಲ್ಲೆಲ್ಲ ಹೇಳೋಕ್ಕಾಗಲ್ಲ ಯಾವ ಥರ ಬರ್ತಾ ಇರ್ತಾರೋ ಸ್ಪೀಡಲ್ಲಿ. ವಾವ್, ಸೂಪರಾಗಿದೆ ಗಾಯ್ಸ್, ಫಸ್ಟ್ ಟೈಮ್ ಬರ್ತಾ ಇರೋದು. ವಾ ಚೆಂದಿ. ಆಹಾ, ಚೆಂದಿಗಿದೆ ರೋಡು. ವ್ಯೂ ಬ್ಯೂಟಿ. ಪೆನ್ನುಕೊಂಡ ಫೋರ್ಟ್. ಆಹಾ, ಸೈಕು. ನೋಡಿ ಗಾಯ್ಸ್, ಯಾವ ಥರ ಇದೆ ರೋಡ್ ಮಾತ್ರ ಚೆಂದಿ. ಇಲ್ಲಿ ಕಾರ್ನರಿಂಗ್ ಮಾಡೋದಕ್ಕೆ ಸಖತ್ತಾಗಿದೆ. ಸೊ ಹುಷಾರಾಗಿ ಮಾಡಬೇಕು ಕಾರ್ನರಿಂಗ್ ಎಲ್ಲ. ಸೊ ಎಗ್ಗಮ್ಮುಗ್ಗ ಮಾಡಿದ್ರೆ ಆಯ್ಕೊತೀವಿ. ಓಕೆ, ಸೊ ಹೆಂಗಿದೆ ನೋಡಿ ಫ್ರೆಂಡ್ಸ್, ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಸೊ ಇದು R15 ಬೈಕ್ಗಳೆಲ್ಲ ಮಸ್ತಾಗಿರುತ್ತೆ. ಫುಲ್ಲು ಟ್ರ್ಯಾಕ್ ಬೈಕ್ಗಳೆಲ್ಲ. ಇದು ಒಂಥರ ಟ್ರ್ಯಾಕ್ ಥರನೇ ಫೀಲ್ ಆಗುತ್ತೆ. ವಾ, ಚೆಂದಿಗಿದೆ.
ಸೊ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಕಾರ್ನರಿಂಗ್ಸು, ಬ್ಲೈಂಡ್ ಕಾರ್ನರಿಂಗ್ಸು ಇವೆಲ್ಲ. ನೋಡ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲಿ ಯಾವ ಥರ ಇದೆ ವ್ಯೂ ಅಂತ, ಚಿಂದಿ. ಗೈಸ್ ಇವತ್ತು ಅಂತೂ ಇಂತೂ ನಾನು ಹೊಸ ಮೈಕ್ ಅಡಾಪ್ಟರ್ ತೊಗೊಂಡೆ ಗೋಪ್ರೋಗೆ. ಸೊ ಇನ್ನು ಆರಾಮಾಗಿ ಮಾತಾಡ್ಕೊಂಡು ಹೋಗ್ಬೋದು, ಅದೊಂದು ನನಗೆ ಪ್ಲಸ್ ಪಾಯಿಂಟು. ನೋಡಿ ಬೈಕರ್ಸ್ಗಳೆಲ್ಲ ಬರ್ತಾ ಇದ್ದಾರೆ. ಸೊ ಈ ಬೈಕರ್ಸ್ಗಳಿಗೆ ಇದು ಒಂಥರ ಸ್ವರ್ಗ ಇದ್ದಂಗೆ. ಏನು ಗುರು ಸೈಕಾಗಿದೆ ಪ್ಲೇಸಸ್ ಮಾತ್ರ. ನೋಡಿ ಯಾವ ಥರ ಇದೆ ಕಾರ್ನರಿಂಗ್ ಮಾಡೋದಕ್ಕೆಲ್ಲ. ಸೊ ಮಾಡಿದ್ರೆ ಮಾತ್ರ ಆಯ್ಕೊಳ್ಳೋದೆ. ಸೊ ಅಂದರೆ ದಬ್ಬ ಹಾಕ್ಕೊಂಡ್ಬಿಡ್ತೀವಿ, ಸ್ವಲ್ಪ ನಿಧಾನಕ್ಕೆ ಹುಷಾರಕ್ಕೆ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಸೊ ಕಾರ್ನರಿಂಗ್ ಕಲ್ತಿರೋರು ಹೆಂಗೆ ಬೇಕಾದರೂ ಹೋಗ್ತಾರೆ. ಸೊ ನಾನೇನು ಪರ್ಫೆಕ್ಟ್ ಅಂತ ಹೇಳ್ದೆ ಇಲ್ಲ, ಬಟ್ ಒಂದು ಲೆವೆಲ್ಗೆ ಕಾರ್ನರಿಂಗ್ ಮಾಡೋದು ಕಲ್ತ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ, ಸಕ್ಕತ್ತಾಗಿದೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಲೈನ್ಸ್ ಹಾಕಿರ್ತಾರೆ, ಇಲ್ಲಿ ಓವರ್ ಟೈಮ್ ಮಾಡೋಂಗಿಲ್ಲ ಈ ಥರ ಅಂದರೆ ಲೈನ್ ಹಾಕಿದ್ರೆ ವೈಟ್ ಲೈನ್ಸ್ಗಳು. ಫುಲ್ಲು ಗಾಡಿನ ಲೀನ್ ಮಾಡೋಕ್ಕಾಗಲ್ಲ, ಲೀನ್ ಮಾಡಿದ್ರೆ ಈ ಕ್ರ್ಯಾಶ್ ಗಾಡಿ ಟಚ್ ಆಗಿಬಿಡುತ್ತೆ, ಆಮೇಲೆ ದಬಾಕೊಂಡ್ಬಿಡ್ತೀವಿ. ಸೊ ಎಷ್ಟು ಬಗ್ಸ್ಬೇಕು ಅಷ್ಟೇ ಬಗ್ಸ್ಬೇಕು. ಟ್ರ್ಯಾಕಲ್ಲಿ ಓಡಿಸೋ ಥರ ಫೀಲ್ ಆಗ್ತಿದೆ, ಚೆಂದಿ ಮಾತ್ರ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಎಲ್ಲ. ಒಬ್ಬೊಬ್ಬರೇ ಬೈಕರ್ಸು ನೋಡಿ ಮಿಸ್ ಆಯಿತು. ಇದಕ್ಕೆ ನಾನು ಹೇಳಿದ್ದು, ಸ್ವಲ್ಪ ಡೈವರ್ಸನ್ ಆಯಿತು ಅಂದ್ಕೊಂಡ್ರೆ ಈ ಥರ ಹೋಗ್ಬಿಡೋದೆ. ಸೊ ಫೋಕಸೆಲ್ಲ ಇದ್ರ ಮೇಲೆ ಇರಬೇಕು. ವಾವ್ ಸೂಪರಾಗಿದೆ. ಸೊ ಮತ್ತೆ ನೋಡಿ ಫ್ರೆಂಡ್ಸ್, ಯಾರಾದರೂ ಬಂದಿದ್ರೆ ಇಲ್ಲಿಗೆ ಕಮೆಂಟ್ ಮಾಡಿ ಯಾವ ಥರ ಇದೆ ನಿಮ್ಮ ಎಕ್ಸ್ಪೀರಿಯೆನ್ಸು ಅಂತೆಲ್ಲ. ಸೊ ಇಲ್ಲಿ ಫಸ್ಟು ಸೆಕೆಂಡು ಥರ್ಡ್ ಗೇರ್ ಅಷ್ಟೇ ಯೂಸ್ ಆಗೋದು, ಅದರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಈ ಟಾಪಲ್ಲೆಲ್ಲ ಹಾಕ್ಕೊಂಡು ಹೊಡಿತೀನಿ ಅಂದರೆ ದೇವರಣೆ ಆಗಲ್ಲ. ಇದಕ್ಕೆಲ್ಲ ಒಂದು ಒಳ್ಳೆ ಅಕ್ರಪೋವಿಕ್ ಮತ್ತು SC ಪ್ರಾಜೆಕ್ಟ್ ಎಕ್ಸಾಸ್ಟ್ ಹಾಕೋ ಬಂದರೆ ಚೆಂದಾಗಿರುತ್ತೆ. ಆ ಡೌನ್ ಶಿಫ್ಟ್ ಮಾಡಿದಾಗ ಗೇರು ಒಂಥರ ಸೌಂಡು ಸಕ್ಕತ್ತಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಏನೋ ಬಿತ್ತು ನನಗೆ. ನೋಡಿ ಫ್ರೆಂಡ್ಸ್, ಈ ಥರ ಆಗ್ತಾ ಇರುತ್ತೆ. ಹೆಲ್ಮೆಟ್ ಸದ್ಯ ವೈಸರ್ ಹಾಕೊಂಡಿದ್ದಕ್ಕೆ ಒಳ್ಳೇದಾಯಿತು. ಸೂಪರಾಗಿದೆ. ಚಿಂದಿ ಮಾತ್ರ ಏನು ಗುರು, ಇಷ್ಟೊಂದು ಟ್ವಿಸ್ಟ್ಗಳು ಕಾರ್ನರಿಂಗಲ್ಲಿ. ಬ್ಯೂಟಿ ಗುರು, ಫಸ್ಟ್ ಟೈಮ್ ಬಂದರು, ಮಸ್ತಾಗಿದೆ. ಸೊ ಇದೇ ಲಾಸ್ಟ್ ನೋಡಿ ಫ್ರೆಂಡ್ಸ್, ಇದೇ ಲಾಸ್ಟು ಪೆನುಕೊಂಡಾಗೆ. ಹಾ ಇದು ಜಸ್ಟ್ ಬೈಕಲ್ಲಿ ರೈಡ್ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಮಾತ್ರ ಇಲ್ಲಿಗೆ ಬರ್ತಾರೆ. ಮಾತ್ರ ಸಕ್ಕತ್ತಾಗಿದೆ ಪ್ಲೇಸು, ಚಿಂದಿ. ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಸೊ ಬನ್ನಿ ಒಂದು ಫೋಟೋ ತಗೋ. ಗಾರ್ಡನ್. ಸೊ ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಪೆನುಕೊಂಡ ಫೋರ್ಟ್, ಮಾತ್ರ ಚಿಂದಿಗಿದೆ. ಸೊ ನೋಡಿ ಇಲ್ಲಿಂದ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ಇರಿ ಇದನ್ನು ಇಲ್ಲೊಂದು ವ್ಯೂ ಫೋಟೋ ತೊಗೊಬಿಡೋಣ. ಗಾಡಿನ ನ್ಯೂಟ್ರಲ್ ಹಾಕೋದು ಬೇಡ. ಸೊ ಗೇರಲ್ಲಿ ಹಾಕಿ ಬಿಡೋದಿಲ್ಲ ಅಂದರೆ ಹೋಗ್ಬಿಡುತ್ತೆ ಉಲ್ಟ್ಕೊಂಡು ಗಾಡಿನ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ, ಚಿಂದಿ ಮಾತ್ರ. ಎಷ್ಟು ಕಾರ್ನರಿಂಗ್ಸ್ ಇದೆ ನೋಡಿ. ಟೋಟೋ 20 ಪಲ್ಸರ್. ಓಕೆ ನೋಡಿ ಗೈಸ್ ಯಾವ ರೀತಿ ಇದೆ ಅಂತ. ಈ ರೋಡ್ಸು ಫುಲ್ಲು ಯಾವ ಥರ ಸುತ್ತಿ ಹೋಗಬೇಕು. ಸೊ ಅಲ್ಲಿ ಯಾರೋ ಕಾರ್ ಪಾರ್ಕಿಂಗ್ ಮಾಡಿ ಮಾತಾಡ್ತಾ ಇದ್ದಾರೆ. ಸೊ ಎಂಜಾಯ್ ಮಾಡ್ತಿದ್ದಾರೆ ಅವರು ವ್ಯೂನೆಲ್ಲ. ನೋಡಿ ಯಾವ ರೀತಿ ಇದೆ ಅಂತ ವ್ಯೂ. ಸೊ ಬನ್ನಿ, ಈಗ ಇಳಿಬೇಕಾದ್ರೆ ಇನ್ನೂ ಮಜಾ ಇರುತ್ತೆ. ಹತ್ಬೇಕಾದ್ರೆ ಇನ್ನೂ ಒಂಥರ ಮಜಾ ಇದ್ದರೆ ಇಳಿಬೇಕಾದ್ರೆ ಇನ್ನೂ ಒಂಥರ ಮಜಾ ಇರುತ್ತೆ.
ಬನ್ನಿ ಇಳಿಯೋಣ ಈಗ. ಸೊ ಗೇರಲ್ಲಿ ನ್ಯೂಟ್ರಲ್ ಮಾಡ್ಕೊಂಡು ಹೋದ್ರೇ ಸಾಕು, ಆರಾಮಾಗಿ ಹೋಗ್ಬೋದು. ನೋಡ್ತಾ ಇರ್ಬೋದು, ಇಳಿಬೇಕಾದ್ರೆ ಆರಾಮಾಗಿ ಇಳಿಸ್ಬಿಡ್ಬೋದು ಗಾಡಿನ. ಸೊ ಹತ್ಬೇಕಾದ್ರೆ ಹುಷಾರಾಗಿ ಹತ್ಬೇಕು. ಸೊ ನಾನು ಎಕ್ಸ್ಲೇಟ್ರು ಏನು ಕೊಡ್ತಾ ಇಲ್ಲ, ಸೊ ಡೌನ್ ಇದೆಯಲ್ಲ ಅದಕ್ಕೋಸ್ಕರ ಜಸ್ಟ್ ಬ್ರೇಕ್ ಆ್ಯಂಡ್ ಇಂಜಿನ್ ಆನ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ. ಇಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಪಾಯಿಂಟ್ ಇದ್ದರೆ ಫೋಟೋ ತಗೊಳ್ಳೋಣ ರೀ. ಸೊ ಮತ್ತೆ ಮತ್ತೆ ಬರಬೇಕು ಅನಿಸುತ್ತೆ ಇಂಥ ಜಾಗಗಳಿಗೆಲ್ಲ. ನೋಡಿ ರೋಡ್ ಯಾವ ಥರ ಇದೆ, ಅಲ್ಲಿ ಕಾರ್ನರಿಂಗ್ ಟ್ವಿಸ್ಟ್ಗಳು ಮಾತ್ರ ಭಾರಿ ಇದೆ. ಸೊ ಇವಾಗ ಅಂತೂ ಫೋಟೋ ಮುಗಿಸ್ಕೊಂಡು ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ತಾ ಇರೋದೆ. ಸೊ ನೋಡಿ ಯಾರಾದರೂ ಬರೋ ಪ್ಲ್ಯಾನ್ ಇದ್ದರೆ ಬನ್ನಿ, ಆರಾಮಾಗಿ ಬರ್ಬೋದು. ಹೈವೇ ಮಾತ್ರ ಸಖತ್ತಾಗಿದೆ. ಜಸ್ಟ್ ಏನಿಲ್ಲ ಅಂದ್ರೆ ಒಂದು 170 ಕಿಲೋಮೀಟ್ರ್ ಆಗ್ಬೋದು ಬೆಂಗಳೂರಿಂದ. ನೀವು ಬೇರೆ ಕಡೆ ಇದನ್ನ ಕರ್ನಾಟಕ ಅಂದರೆ ಔಟ್ ಆಫ್ ಕರ್ನಾಟಕ ಅಂದರೆ ಬೇರೆ ರಾಜ್ಯದಿಂದ ಬರ್ತೀನಿ ಅಂದರೆ ಸ್ವಲ್ಪ ದೂರ ಆಗುತ್ತೆ. ಬೆಂಗಳೂರಲ್ಲಿರೋರಿಗೆ ಒಂದು ಹತ್ರ ಆಗುತ್ತೆ. ಅಂದರೆ ಒನ್ ಡೇ ಗೇಟ್ ವೇಗೆ ಸಖತ್ತಾಗಿರುತ್ತೆ ಪ್ಲೇಸು. ನೋಡಿ ಯಾವ ರೀತಿ ಇದೆ ಟರ್ನಿಂಗ್ಸ್ಗೆಲ್ಲ. ಸೊ ಕಾರುಗಳು ಬರ್ತಾರೆ ಇಲ್ಲಿ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಮೌಂಟೇನ್ಸ್ಗಳು. ನೋಡಿ ಸ್ಲೋಗಿ ಹೋಗ್ಬೇಕು ಈ ಥರ ಕಾರ್ನರಿಂಗ್ಸಲ್ಲೆಲ್ಲ. ಸ್ಪೀಡಾಗಿ ಹೋದರೆ ಸ್ವಲ್ಪ ಬ್ರೇಕ್ ಫೇಲ್ಯೂರ್ ಆದರೂ ಆಗ್ಬಿಡ್ಬೋದು ಸಡನ್ನಾಗಿ. ಸೊ ಹೇಳೋಕ್ಕಾಗಲ್ಲ ಟೈಮ್ಸ್ಗಳು ಯಾವ ಥರ ಇರುತ್ತೆ ಅಂತ. ನೋಡಿ ಈ ಥರ ಆರಾಮಾಗಿ ಪೀಸಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಟೈಮ್ ಆಯಿತು ಬೆಂಗಳೂರಿಗೆ ಕರೆಕ್ಟಾಗಿ ಇಲ್ಲಿ 3 ಗಂಟೆಗೆ ಬಿಟ್ಟರೆ ನಾವೊಂದು 6 ಗಂಟೆಗೆಲ್ಲ ರೀಚ್ ಆಗ್ಬೋದು. ಸೊ ಟ್ರಾಫಿಕ್ ಇರುತ್ತಲ್ಲ ಅದಕ್ಕೋಸ್ಕರ. ಸೊ ಬನ್ನಿ, ಇನ್ನು ಜಾಸ್ತಿ ಟೈಮು ಇಲ್ಲಿ ವೇಸ್ಟ್ ಮಾಡೋದು ಬೇಡ. ನೋಡಿ ರೋಡ್ ಹೆಂಗಿದೆ. ಸ್ವಲ್ಪ ಡೈವರ್ಷನ್ ಆಯಿತು ಅಂದ್ಕೊಂಡ್ರೆ ಹೋಗಿ ಇಟ್ಬೇಡ ಗಾಡಿನ. ಅಂದರೆ ಗೊತ್ತಾಗಲ್ಲ, ಕಾನ್ಸಂಟ್ರೇಷನ್ ಎಲ್ಲ ಈ ಕಡೆನೇ ಇರಬೇಕು. ಸೊ ನೀವು ಈ ಥರ ಯಾವ್ದಾದ್ರು ಪ್ಲೇಸ್ಗೆ ಹೋದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಇರುತ್ತೆ ಅಂತ. ಒಂಚೂರು ಡೈವರ್ಷನ್ ಆಯಿತು ಅಂದರೆ ಯಾವ ಥರ ಫೀಲ್ ಆಗಿರುತ್ತೆ ಅಂತ ನೀವು ಕಮೆಂಟಲ್ಲಿ ಹೇಳ್ಬೋದು. ಸೊ ನೋಡಿ ಗೇರಲ್ಲಿ ಜಸ್ಟ್ ಬಿಟ್ಟರೆ ಸಾಕು, ಆರಾಮಾಗಿ ಹೋಗುತ್ತೆ. ಸಕ್ಕತ್ತಾಗಿದೆ ಸ್ಪಾಟ್ ಮಾತ್ರ. ನೋಡಿ ಟ್ರ್ಯಾಕ್ ಥರ ಇದಾಕಿದ್ದಾರೆ ಲೈನ್ಸ್ಗಳು. ನೋಡಿ ಸೇಮ್ ಟ್ರ್ಯಾಕಲ್ಲಿ ಹೊಡಿಯೋರಿಗೆ ಇನ್ನೂ ಟರ್ನ್ ಅಂದರೆ ಫುಲ್ಲು ಕರ್ವ್ ಮೇಲೆ ಕರ್ವ್ ಇರುತ್ತೆ. ಸೊ ಇದು ಸಿಂಪಲ್ಲು. ಸೊ ಇದರಲ್ಲಿ ಓಕೆ ಅಂದರೆ ಕಲಿತ್ರೆ ಅದೇ ಅಲ್ಲಿ ಟ್ರ್ಯಾಕಲ್ಲಿ ಓಡಿಸಿರೋಗಿದೆ ಎಲ್ಲ ಯಾವ ಲೆಕ್ಕನೂ ಇಲ್ಲ. ಸೊ ಫಸ್ಟ್ ಟೈಮ್ ಯಾರಾದರೂ ಕಾರ್ನರಿಂಗ್ ಕಲಿತೀನಿ ಅಂದರೆ ಇಲ್ಲಿ ಬರ್ಬೋದು. ಒಳ್ಳೆ ಕಾರ್ನರಿಂಗ್ ಕಲಿಯೋದಕ್ಕೆ ಜಾಗ. ಸೊ ದೂರ ಇರ್ಬೋದು, ಬಟ್ ಬಂದಿದ್ದಕ್ಕೂ ಒಂದು ಒಳ್ಳೆ ಖುಷಿ ಸಿಗುತ್ತೆ. ನೋಡ್ತಾ ಇರ್ಬೋದು, ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸು. ನೋಡಿ ಕಾರ್ನರಿಂಗ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ನಾನು ಬಂದಿದ್ದಕ್ಕೂ ಇಲ್ಲಿ ಪೆನುಕೊಂಡ ಫೋರ್ಟ್ಗೆ, ಯಾವುದಿದು ಪೆನುಕೊಂಡ ಫೋರ್ಟ್ಗೆ ಫಸ್ಟ್ ಟೈಮ್ ಬಂದರೂ ಒಂಥರ ಖುಷಿ ಆಗ್ತದೆ. ಸೊ ಎಂಡ್ ಆಯಿತು ರೋಡು, ಇನ್ನೊಂದು ಚೂರು ಅಷ್ಟೇ. ನೋಡಿ 20 ಸ್ಪೀಡಲ್ಲಿ ಅಂತ ಹೋಗಿ ಅಂತಿದ್ದಾರೆ. ನಾನು 60-70 ಹೊಡಿತಾ ಇದ್ದೀನಿ. ನೋಡಿ ಇಲ್ಲೇ ಹಾಕಿದ್ದಾರೆ ಯಾವ ಥರ ಇದೆ ರೋಡ್ಸ್ ಅಂತೆಲ್ಲ, ಜಡ್ಡಾಗಿದೆ. ನೋಡಿ ಗೈಸ್, ಈ ಥರ ಬೆಂಡ್ ಮಾಡಬೇಕಂತ ನಂಗೆ ಭಾರಿ ಇಷ್ಟ. ಸೊ ನೀವು ಒಂದೊಂದು ವೀಡಿಯೋದಲ್ಲಿ ನೋಡಿದ್ದೀರಾ ನಾನು ಯಾವ ಥರ ಟರ್ನಿಂಗ್ಸ್ ಮಾಡ್ತೀನಿ ಅಂತ. ಸೊ ನನ್ನ ಬಾಡಿಲಿ ಅಂದರೆ ತಿರ್ಗ್ಸೋದು, ನಾನು ಜಸ್ಟ್ ಕೈಯಲ್ಲೇ ತಿರ್ಗ್ಸಲ್ಲ. ಎಷ್ಟು ದೊಡ್ಡದಾಗಿದೆ ಫೋರ್ಟ್ ಇದು ಮಾತ್ರ, ಚಿಂದಿ. ಓಹ್ ಯು ಬ್ಯೂಟಿಫುಲ್ ಪೆನುಕೊಂಡ ಫೋರ್ಟ್.
ನೋಡಿ ಯಾರು ಆರಾಮ ಪೀಸಾಗಿ ಎಂಜಾಯ್ ಮಾಡ್ತಾವ್ರೆ ಕುತ್ಕೊಂಡೆ. ಹಾಂ, ಈ ಥರ ಕರ್ವ್ಗಳು ಬೇಕು ರೀ. ಸೊ ಇಲ್ಲಿ ಎರಡು ಬ್ರೇಕ್ ಅಪ್ಲೈ ಮಾಡ್ರೆ ಮಾತ್ರ ನಿಂತ್ಕೊಳ್ಳೋದು. ರಿಯರ್ ಬ್ರೇಕಲ್ಲಿ ಹಿಡಿತೀನಿ ಅಂದರೆ ದೇವರೇ ಆಗಲ್ಲ. ನೋಡಿ ಯಾರೋ ಬಂದಿದ್ದಾನೆ ಬೈಕರ್ಸು, ಫೋಟೋ ಶೂಟೆಲ್ಲ ಮಾಡ್ತಿದ್ದಾರೆ. ಸೊ ಫೋಟೋ ಶೂಟ್ ಅಲ್ಲ, ಏನೋ ಪೈಂಟಿಂಗ್ ಮಾಡ್ತಿದ್ದಾರೆ ಪಾಪ. ಅವ್ರು ನಿಂತ್ಕೊಳ್ಳೋ ಪೋಸ್ ನೋಡ್ರೆ ಆ ಥರನೇ ಇದೆ ನೋಡಿ. ಒಟ್ಟಿನಲ್ಲಿ ಇಲ್ಲಿ ಬೆಸ್ಟ್ ಪೀಸಾಗಿ ಅಂದರೆ ಎಂಜಾಯ್ ಮಾಡೋದಕ್ಕೆ ಅಂದರೆ ಚೆನ್ನಾಗಿದೆ ಜಾಗ ಮಾತ್ರ. ಅಷ್ಟೇ ಗಾಯ್ಸ್, ಎಂಡ್ ಆಯಿತು ಪೆನುಕೊಂಡ ರೋಡ್. ಸೊ ನಾವು ಬ್ಯಾಕ್ ಟು ಬೆಂಗಳೂರು. ಓಕೆ, ಬಾಯ್ ಬಾಯ್ ಗಾಯ್ಸ್.